ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನೆಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ನಿಮ್ಮ ಚಾನಲ್, ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ. ಇವತ್ತು ನಾವು ಹಸುಗಳನ್ನು ಕಾಮಧೇನು ಅಂತ ಪೂಜೆ ಮಾಡ್ತೀವಿ. ಇಲ್ಲಿ ಕೆಲವ್ರವ್ರೆ ಕಟಕರು ಮುಂಡೆ ಮಕ್ಕಳು ನೋಡಿ, ಹಸುಗಳನ್ನ ಯಾವ ರೀತಿ ಕಟ್ಟಾಕಿ ಎತ್ತಾಕೊಂಡು ಹೋಗ್ತಾ ಇದ್ದಾರೆ ಲಾರಿಯಲ್ಲಿ. ಒಂದು ಲಾರಿಯಲ್ಲಿ ಮೂಕ ರೋದನೆ ಅದರದ್ದು, ಇನ್ನೊಂದು ಲಾರಿಯಲ್ಲಿ ಮೇಲ್ಗಡೆ ಹಲಿಗೆ ಇಟ್ಟು ಕೆಳಗಡೆ ಮುಚ್ಚಿಬಿಟ್ಟಿದ್ದಾರೆ, ಮೇಲ್ಗಡೆ ಬಾಳೆ ದಿಂಡುಗಳು. ಇವ್ರನ್ನ ಯಾವ ರೀತಿ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಪೊಲೀಸ್ನವರು, ಸ್ಥಳೀಕರು ನೋಡಿ. हम शोर नहीं करते, सीधा शिकार करते हैं. देंगे मुगल सल्तनत की छाती अगर मराठा साम्राज्य के विरुद्ध सोचने की जरूरत की. राज्य व्हावे ही सिंची इच्छा पार्वती पतये हर हर ಇದು ಒಂದು ಗಾಡಿ ಹೋಗ್ತಾ ಇದೆ. ಗಾಡಿಲಿ ಏನಿರ್ಬೋದು, ಬಾಳೆಗೊನೆಗಳಿರ್ಬೋದು ಅಂತ ಕಾಣುತ್ತೆ ಆಚೆ ಕಡೆ. ಆದ್ರೆ ಇದನ್ನ ಯಾಕೆ ಪೊಲೀಸರು ಹಿಡಿದಿದ್ದಾರೆ? ಏನು ಓವರ್ಲೋಡ್ ಆಯ್ತಾ? ಇಲ್ಲ ಓವರ್ಲೋಡ್ ಹಾಕೊಂಡು ಏನಾದ್ರು ಡಿಎಲ್ ಇಲ್ವಾ? ನೋಡಿ ಹಂಗೇನೆ ಏನಕ್ಕೋಸ್ಕರ ಪೊಲೀಸರು ಹಿಡ್ದಿರ್ಬೋದು ಅಂತ ನಿಮಗೆ ಟೈಟ್ಲು ಮೇಲ್ಗಡೆ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ. ಆದ್ರೂ ನಾನು ಹೇಳ್ತಾ ಇದ್ದೀನಿ, ಇವತ್ತು ಒಂದೊಳ್ಳೆ ಕೆಲಸ ಮಾಡಿರೋಂತ ವಿಡಿಯೋಗಳನ್ನ ನಿಮಗೆ ತೋರ್ಸಕ್ಕೋಸ್ಕರನೇ ಈ ವಿಡಿಯೋನ ಮಾಡಿರೋದು. ನೋಡಿ, ಮೇಲ್ಗಡೆಯಿಂದ ನೋಡಿದ್ರು ಬಾಳೆಗೊನೆಗಳೇ, ಆದ್ರೆ ಅಲ್ಲಿ ಒಳಗಡೆ ನೋಡಿ ಏನ್ ಕಾಣ್ತಾ ಇದಾವೆ ಅಂತ. ಹಸುಗಳು ಕಾಣ್ತಾ ಇದೆ. ಹಸುಗಳನ್ನ ಸಾಕ್ಸಕ್ಕೋಸ್ಕರ ಬಾಳೆಗೊನೆ ನೆಪದಲ್ಲಿ ನೋಡಿ ಯಾವ ತರ ಪ್ಲಾನ್ ಮಾಡಿದ್ದಾರೆ ಅಂತ ಅಂದ್ರೆ, ಈ ತರನು ಪ್ಲಾನ್ ಮಾಡಿ ಕರ್ಕೊಂಡು ಹೋಗ್ತಾರೆ ಹಸುಗಳನ್ನ ಅಂತ ಹೇಳಿ ಇವತ್ತೇ ಗೊತ್ತಾಗಿದ್ದು. ಯಪ್ಪ ದೇವ್ರೆ, ಮೂಗ್ ಪ್ರಾಣಿನ ಯಾವ ತರ ನೋಡಿ ಹೊರ್ಚ್ಕೊಳ್ಳಲ್ಲ ಕಿರ್ಚ್ಕೊಳ್ಳಲ್ಲ ಅನ್ಬಿಟ್ಟು ಈ ತರ ಎಲ್ಲ ಪ್ಲಾನ್ ಮಾಡಿ ಕರ್ಕೊಂಡು ಹೋಗೋದು ಎಷ್ಟು ಮಟ್ಟಕ್ಕೆ ಸರಿ? ಇದನ್ನ ಕಡಿವಾಣ ಹಾಕಕ್ಕೆ ಆಗೋದೇ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಎಷ್ಟೇ ಹೋರಾಟ ಮಾಡಿ ಏನೇ ಮಾಡಿ ಈ ತರದೊಂದು ಕೆಲಸ ನಡೀತಾನೆ ಇರುತ್ತೆ. ನೋಡಿ, ಹಸುಗಳೆಲ್ಲ ಒಳಗಡೆ ಕೂತಿದಾವೆ. ಮೇಲ್ಗಡೆ ಹೆಂಗೆ ವುಡ್ ಹಾಕ್ಬಿಟ್ಟು ಮೇಲ್ಗಡೆ ಮಾತ್ರ ಪ್ಯಾಕ್ ಮಾಡ್ಕೊಂಡು ತಗೊಂಡ್ ಹೋಗ್ತವ್ರೆ. ಕಾನೂನು ಈ ತರ ಕೆಲಸ ಮಾಡೋರ್ಗೆಲ್ಲ ಒಂದು ದೊಡ್ಡ ಕಠಿಣ ಶಿಕ್ಷೆ ಕೊಡ್ಬೇಕು. ಯಾವ ತರ ಇರ್ಬೇಕಪ್ಪ ಅದು ಶಿಕ್ಷೆ ಅಂತಂದ್ರೆ, ನೆಕ್ಸ್ಟ್ ಆ ತರ ಕೆಲಸ ಮಾಡೋಕೆ ಅವ್ರಿಗೆ ಮನಸ್ಸೇ ಬರಬಾರ್ದು. ಆ ಥರದೊಂದು ಶಿಕ್ಷೆ ಕೊಡಬೇಕು. ಈ ಥರದ್ದಾಗಿರ್ಬೋದು, ಮತ್ತೆ ಅತ್ಯಾಚಾರ ಮಾಡೋದಾಗಿರ್ಬೋದು, ಇಲ್ಲ ಒಬ್ರದ್ದು ಕೊಲೆ ಮಾಡೋದಾಗಿರ್ಬೋದು, ಈ ಥರ ಕೆಲಸಗಳನ್ನ ಮಾಡೋರಿಗೆ ದಯವಿಟ್ಟು ಒಂದು ದೊಡ್ಡ ನಿರ್ಧಾರ ತಗೊಂಡು ನ್ಯಾಯಾಲಯ ಒಂದು ದೊಡ್ಡ ಶಿಕ್ಷೆ ಕೊಟ್ಟರೆ ಒಳ್ಳೆಯದು ಅಂತ ಅನ್ಸುತ್ತೆ.